ಹಾಯ್ ವೀಕ್ಷಕರೇ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್ ಪ್ರೇಮಾ ಕ್ರೋಚೆಟ್. ಇವತ್ತು ನಾನು ಈ ಥರ ಕ್ರೋಶಾದಲ್ಲಿ ಹೂವನ್ನು ಹೇಗೆ ಮಾಡೋದಂತ ಹೇಳ್ಕೊಡ್ತೀನಿ. ಬನ್ನಿ ಹೇಗೆ ಮಾಡೋದಂತ ನೋಡೋಣ. ಮೊದಲಿಗೆ ನೀವು ನಾಟ್ ಹಾಕ್ಕೊಳ್ಳಿ. ಈ ಥರ ಹಾಕಿದ ಮೇಲೆ 5 ಚೈನ್ ಸ್ಟಿಚ್ಚನ್ನು ಹಾಕ್ತಾ ಬನ್ನಿ. 5 ಚೈನ್ ಸ್ಟಿಚ್ ಆದಮೇಲೆ ಫಸ್ಟಿಗೆ ಏನು ಚೈನ್ ಸ್ಟಿಚ್ ಹಾಕ್ಕೊಂಡಿರ್ತಾರಲ್ಲ ಅದರೊಳಗೆ ಇನ್ಸರ್ಟ್ ಮಾಡಿ ಹೀಗೆ ರೌಂಡ್ ಶೇಪಾಗಿ ಮಾಡ್ಕೊಳ್ಳಿ. ನಂತರ 2 ಚೈನ್ ಸ್ಟಿಚ್ ಹಾಕ್ಕೊಳ್ಳಿ. ನೆಕ್ಸ್ಟ್ ಡಬಲ್ ಕ್ರೋಚೆಟ್ ಹಾಕ್ಕೊಳ್ಳಿ. ಹೀಗೆ ಇದೇ ಥರ ನೀವು ಈ ಸುತ್ತಲ್ಲಿ 10 ಡಬಲ್ ಕ್ರೋಚೆಟ್ ಹಾಕಿ. ನೋಡಿ, ನಾನು ಸ್ಲೋ ಆಗಿಯೇ ತೋರಿಸ್ತಾ ಇದ್ದೀನಿ ವೀಕ್ಷಕರೇ. ಇದು ಕೊನೆಯ ಡಬಲ್ ಕ್ರೋಚೆಟ್ ಆದ ನಂತರ ಫಸ್ಟಲ್ಲಿ ನೀವು ಇನ್ಸರ್ಟ್ ಮಾಡಿಕೊಂಡು ಈ ರೌಂಡನ್ನು ಮುಗಿಸ್ಕೊಳ್ಳಿ. ಹೀಗೆ ರೌಂಡ್ ಡಿಸೈನ್ ಬರಬೇಕು. ನೆಕ್ಸ್ಟ್ ಮತ್ತೆ ನೀವು 3 ಚೈನ್ ಸ್ಟಿಚ್ ಹಾಕೊಳ್ಳಿ. ನಂತರ ಇಲ್ಲಿ ನೆಕ್ಸ್ಟ್ ಸ್ಟಿಚ್ಚಲ್ಲಿ 1 ಡಬಲ್ ಕ್ರೋಚೆಟ್, 2 ಡಬಲ್ ಕ್ರೋಚೆಟ್ ಮತ್ತು 3 ಡಬಲ್ ಕ್ರೋಚೆಟನ್ನು ಅದೇ ಸ್ಟಿಚ್ಚಲ್ಲಿ ಹಾಕ್ಕೊಳ್ಳಿ. ಹೀಗೆ ನಂತರ 3 ಚೈನ್ ಸ್ಟಿಚ್ ಹಾಕಿ ನೆಕ್ಸ್ಟ್ ಸ್ಟಿಚ್ಚಲ್ಲಿ ಸೇರಿಸ್ಕೊಳ್ಳಿ. ಹೀಗೆ ಮತ್ತು 3 ಚೈನ್ ಸ್ಟಿಚ್, ನೆಕ್ಸ್ಟ್ ಸ್ಟಿಚ್ಚಲ್ಲಿ 3 ಡಬಲ್ ಕ್ರೋಚೆಟ್. ಮತ್ತು 3 ಚೈನ್ ಸ್ಟಿಚ್ ನೆಕ್ಸ್ಟ್ ಸ್ಟಿಚ್ಚಲ್ಲಿ ಹಾಕ್ಕೊಳ್ಳಿ. ನೋಡಿ ಈ ಥರ ಮತ್ತು ಅದೇ ಪ್ಯಾಟ್ರನ್ ಮುಂದುವರಿಸಿ. 3 ಸಿಂಗಲ್ ಕ್ರೋಚೆಟ್, 3 ಡಬಲ್ ಕ್ರೋಚೆಟ್ ನೆಕ್ಸ್ಟ್ ಸ್ಟಿಚ್ಚಲ್ಲಿ. ಮೂರು ಡಬಲ್ ಕ್ರೋಚೆಟ್ ಆದ ನಂತರ ಮತ್ತೆ 3 ಸಿಂಗಲ್ ಕ್ರೋಚೆಟ್. ನೋಡಿ, ನಾನು ಈ ಥರ 5 ಪೆಟಲ್ ಮಾಡ್ತಾಯಿದ್ದೀನಿ. ಇದು 4ನೇ ಪೆಟಲ್. ಈಗ ಲಾಸ್ಟ್ ಪೆಟಲ್ ಹಾಕ್ತಾಯಿದ್ದೀನಿ. ನೋಡಿ ಇಲ್ಲಿ 3 ಚೈನ್ ಸ್ಟಿಚ್, ನೆಕ್ಸ್ಟ್ ಸ್ಟಿಚ್ಚಲ್ಲಿ 3
ಡಬಲ್ ಕ್ರೋಚೆಟ್. ನಂತರ 3 ಚೈನ್ ಸ್ಟಿಚ್ ಹಾಕಿ ನೆಕ್ಸ್ಟ್ ಸ್ಟಿಚ್ಚಲ್ಲಿ ಈ ರೌಂಡನ್ನು ಫಿನಿಶ್ ಮಾಡ್ಕೊಳ್ಳಿ. ಈಗ ಲೈನನ್ನು ಕಟ್ ಮಾಡ್ಕೊಳ್ಳಿ. ಕಟ್ ಮಾಡಿ ನಾಟ್ ಹಾಕ್ಕೊಳ್ಳಿ. ನಾಟ್ ಹಾಕ್ಕೊಂಡು ಹಿಂದ್ಗಡೆ ಎಕ್ಸ್ಟ್ರಾ ಉಲನನ್ನು ಸೇರಿಸ್ಬಿಡಿ. ಈ ಥರ ಎಕ್ಸ್ಟ್ರಾ ಉಲನ್ ಉಳಿದಿದ್ದಲ್ಲಿ ಅದನ್ನು ಕಟ್ ಮಾಡ್ಕೊಳ್ಳಿ. ನಂತರ ಈ ಥರ ನಿಮಗೆ ಈ ಮೇಲಿನ ಹೂವು ಕಾಣ್ತದೆ. ನೆಕ್ಸ್ಟ್ ನಾವು ಈ ಪೆಟಲ್ ಮಾಡ್ಕೊತಿದ್ನಿ. ಈಗ ಅದಕ್ಕೆ ಈ ಫ್ಲವರನ್ನು ಉಲ್ಟಾ ಮಾಡ್ಕೊಳ್ಳಿ. ಪೆಟಲ್ ಹಿಂಭಾಗದಿಂದ ತೆಗೆದುಕೊಳ್ಳಿ. ಹೀಗೆ ತೆಗೆದುಕೊಂಡು ನನ್ನನ್ನು ಸೇರಿಸ್ಕೊಂಡು ಟೈಟ್ ಮಾಡ್ಕೊಳ್ಳಿ. ನೆಕ್ಸ್ಟ್ ಇಲ್ಲಿ 3 ಚೈನ್ ಸ್ಟಿಚ್ನ ಹಾಕಿ ನೆಕ್ಸ್ಟ್ ಈ ಪೆಟಲ್ ಮಧ್ಯಭಾಗದಲ್ಲಿ ತೆಗೆದುಕೊಂಡು ಅಲ್ಲೇನು ಸಿಂಗಲ್ ಕ್ರೋಚೆಟ್ ಹಾಕ್ಕೊಳ್ಳಿ ಮತ್ತು 3 ಚೈನ್ ಸ್ಟಿಚ್. ಮತ್ತು 3 ಚೈನ್ ಸ್ಟಿಚ್. ಹೀಗೆ ಈ ರೌಂಡ್ ಹಾಕಿ ನೋಡಿ. ಈ ಥರ ಹಿಂದ್ಗಡೆ ಹಾಕಿದ್ದೀನಿ. ನೆಕ್ಸ್ಟ್ ನೀವು 3 ಚೈನ್ ಸ್ಟಿಚ್ ಹಾಕಿ ಇಲ್ಲಿ ಟ್ರಿಬಲ್ ಕ್ರೋಚೆಟನ್ನು ಹಾಕಬೇಕು. ವೀಕ್ಷಕರೇ, 2 ಸಲ ನೀಡಲ್ ಮೇಲೆ ಉಲ್ಲನ್ ಸುತ್ತಕೊಂಡು 3 ಟ್ರಿಪಲ್ ಕ್ರೋಚೆಟನ್ನು ಹಾಕಬೇಕು. ಇಲ್ಲಿ ಈ ಥರ ನೋಡಿ. ಇಲ್ಲಿ 3 ಚೈನ್ ಸ್ಟಿಚ್ ಹಾಕಿದ್ವಿ ಫಸ್ಟು. ನಂತರ 3 ಟ್ರಿಪಲ್ ಕ್ರೋಚೆಟ್ ಹಾಕಿ ಮತ್ತು 3 ಚೈನ್ ಸ್ಟಿಚ್ಚನ್ನು ಹಾಕಿ ಈ ಪೆಟಲನ್ನು ಮುಗಿಸ್ಕೊಳ್ಳಿ. ನೋಡಿ ಈ ಥರ. ಇದೇ ಥರ ನೀವು ಇಲ್ಲಿ ಏನು ಚೈನ್ ಸ್ಟಿಚ್ ಹಾಕಿರ್ತೀವಲ್ಲ ಅಲ್ಲಿ ಹಾಕ್ತಾ ಬನ್ನಿ. ನೋಡಿ, ಲಾಸ್ಟ್ ಪೆಟಲನ್ನು ಹಾಕ್ತಾಯಿದ್ದೀನಿ. ಇಲ್ಲಿ 3 ಚೈನ್ ಸ್ಟಿಚ್ ಹಾಕಿದ ಮೇಲೆ ಈ ಥರ ಉಲನನ್ನು ಓವರ್ಲ್ಯಾಪ್ ಮಾಡಿ ಟ್ರಿಪಲ್ ಕ್ರೋಚೆಟನ್ನು ಹಾಕಬೇಕು. 3 ಟ್ರಿಪಲ್ ಕ್ರೋಚೆಟ್ ಹಾಕಿ ಮತ್ತು 3 ಚೈನ್ ಸ್ಟಿಚ್ ಹಾಕಿ ಈ ಪೆಟಲನ್ನು ಮುಗಿಸ್ಕೊಂಡ್ಬಿಡಿ. ನಂತರ ನೀವು ಉಲನನ್ನು ಕಟ್ ಮಾಡ್ಕೊಳ್ಳಿ. ಈಗ ಹೂ ರೆಡಿಯಾಗಿದೆ. ಮಧ್ಯದಲ್ಲಿ ನೀವು ಗ್ಲೂ ಸಹಾಯದಿಂದ
ಈ ಥರ ಬೀಡನ್ನು ಅಂಟಿಸ್ಕೊಂಡ್ಬಿಡಿ. ಕ್ರೋಶಾ ಹೂವು ನೋಡಲು ಸುಂದರವಾಗಿದೆ ಅಲ್ವಾ? ಈ ವಿಡಿಯೋ ನಿಮಗೆ ಇಷ್ಟ ಆದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ವೀಕ್ಷಕರೇ. ಬಾಯ್ ವೀಕ್ಷಕರೇ.